ಎಲ್ಲಾ ಯುವಕರು ಕೂಡ ಪಾಲಿಟಿಕ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು, ಅಟ್ಲಿ ಮಿನಿಮಮ್ ನಾಲೆಡ್ಜ್ ಇರಬೇಕು ಅಂತ ಹೇಳ್ಬಿಟ್ಟು. ಬಟ್ ನನಗನ್ಸಿದ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ನೀವು ಜಂಜಿ ಅಂತ ಉಪಯೋಗಿಸಿದ್ರಿ, ಬಟ್ ನಿಜವಾಗ್ಲೂ ಕೂಡ ನಿಮ್ಗೆ ಅನಿಸ್ತಾ ಇದೆಯಾ ಈಗಿನ ಜನರೇಷನ್ ತುಂಬಾ ಪಾಲಿಟಿಕ್ಸ್ ನ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆಯಾ? ಹೇಗ್ ನೋಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ? ಅದೇ ಒಂದು ಕಂದಕ ಏರ್ಪಟ್ಬಿಟ್ಟಿದೆ ಪೊಲಿಟಿಷಿಯನ್ಸ್ ಮಧ್ಯೆ ಮತ್ತು ಸೊಸೈಟಿ ಮಧ್ಯೆ. ಅದರಲ್ಲಿ ಜನ್ಜಿ ಅವರು ಹೆಂಗೆ ಅಂತಂದ್ರೆ ಕಂಪ್ಲೀಟ್ಲಿ ಅವರು ನಿರಾಶರಾಗೋಗಿದ್ದಾರೆ. ಅಂದರೆ ಇದ್ರ ಮೇಲೆ ಆಸಕ್ತಿನೇ ಇಲ್ಲ ಅವರಿಗೆ. ಈ ಪೊಲಿಟಿಕಲ್ ಪ್ರಾಸೆಸ್ ಅನ್ನೋದ್ರ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ, ಒಂದು ಪೊಲಿಟಿಕಲ್ ಅವೇರ್ನೆಸ್ ಇಲ್ಲ, ರಾಜಕೀಯ ಪ್ರಜ್ಞೆ ಇಲ್ಲ ಅವರಿಗೆ. ಈಗ ರಾಜಕೀಯ ಪ್ರಜ್ಞೆ ಅಂದ್ರೆ ಏನು? ನನ್ನ ರಾಜಕೀಯ ಆಯ್ಕೆ, ನಾನು ಯಾರನ್ನ ಆಯ್ಕೆ ಮಾಡಬೇಕು, ಯಾವ ಸಿದ್ಧಾಂತದ ಮೇಲೆ ಆಯ್ಕೆ ಮಾಡಬೇಕು, ಈ ವ್ಯಕ್ತಿ ಯಾಕೆ ಬೇಕು, ಈ ಪಾರ್ಟಿ ಅಂದ್ರೇನು, ಡೆಮೋಕ್ರಸಿ ಅಂದ್ರೇನು, ಪಾರ್ಲಿಮೆಂಟ್ ಹೆಂಗೆ ಫಂಕ್ಷನ್ ಮಾಡ್ತದೆ, ಬೇಸಿಕ್ ನಾಲೆಡ್ಜ್. ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಸಿವಿಕ್ಸ್, ನೀವು ಕಾನ್ಸ್ಟಿಟ್ಯೂಷನ್ ಓದಿ ಅಂತ. ಹುಡುಗರು ಓದೋದೇ ಇಲ್ಲ, ಅಂದ್ರೆ ಮೆಕ್ಯಾನಿಕಲ್ ತಗೊಂಡ್ಬಿಡ್ತಾರೆ. ಇದು ಸ್ಕೂಲ್ ಡೇಸಿಂದನೇ ಶುರು ಆಗಬೇಕು. ಅಂದ್ರೆ ನಾವು ಯಾವ ವ್ಯವಸ್ಥೆ ಒಳಗೆ ಬದುಕ್ತಾ ಇದ್ದೀವಿ ಆ ವ್ಯವಸ್ಥೆ ನಾವು ಅರ್ಥ ಮಾಡ್ಕೋಬೇಕು. ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಅದು ಹೆಂಗಿದೆ ಅನ್ನೋದು ಅದ್ರ ನೇಚರ್ ಅರ್ಥ ಮಾಡ್ಕೋಬೇಕು ನಾವು. ಅದನ್ನು ಅರ್ಥ ಮಾಡ್ಕೊಳ್ಳೋದಂಗೆ ನಾವೆಲ್ಲ ಏನಾಗಿದ್ವಿ, ಮೆಕ್ಯಾನಿಕಲ್ ಆಗಿ ಅದ್ರೊಳಗೆ ಬದುಕ್ತಾ ಇದ್ದೀವಿ. ನಮ್ಗೆ ಗೊತ್ತಿಲ್ಲದಂಗೆ ಗುಲಾಮರಾಗಿ ಬದುಕ್ತಾ ಇದ್ದೀವಿ. ಆ ವ್ಯವಸ್ಥೆನ ಕಂಟ್ರೋಲ್ ಮಾಡೋದು ಯಾರು? ಕೆಲವು ಜಾತಿಗಳು ಅಥವಾ ಕೆಲವೇ ಪವರ್ಫುಲ್ ಪೀಪಲ್. ಇದು ಅರ್ಥ ಆಗ್ಬೇಕು ಇದನ್ನು. ಸೊ ಈ ರಾಜಕೀಯ ಪ್ರಜ್ಞೆ ಏನಿದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ಅರ್ಥ ಮಾಡಿಸೋದು ಹೆಂಗೆ? ನಾವು ಸ್ಕೂಲ್ಗಳಿಗೆ ಹೋಗ್ಬೇಕು, ಕಾಲೇಜ್ಗಳಿಗೆ ಹೋಗ್ಬೇಕು, ದೊಡ್ಡ ದೊಡ್ಡ ಸಭೆ ಸಮಾರಂಭದಲ್ಲಿ ಹೋಗ್ಬೇಕು. ಈಗ ನಾವು ರಾಜ್ಯ ತುಂಬ ಪ್ರವಾಸ ಮಾಡ್ತಾ ಇದ್ದೀವಿ. ಇದು ಒನ್ ಮ್ಯಾನ್ ಟಾಸ್ಕ್ ಅಲ್ಲ, ಇದು 100 ಜನ ಈ ಕೆಲಸ ಮಾಡಬೇಕು. ಬಟ್ ಭಯ ಇದೆ ಈ ಥರ ಹೊರಗೆ ಬಂದು ಓಡಾಡೋದಕ್ಕೆ. ರಿಸೋರ್ಸಸ್ ಬೇಕು. ನನಗೆ ಲಕ್ಕಿಲಿ ದೇವ್ರು ಕೊಟ್ಟಿದ್ದಾನೆ. ಇವತ್ತಿನವರೆಗೂ ನಂದೇ ಸ್ವಂತ ಖರ್ಚು, ಇವತ್ತಿನವರೆಗೂ ಒಬ್ಬರ ಹತ್ರ ₹1 ಕೇಳಿಲ್ಲ, ಇಸ್ಕೊಂಡಿಲ್ಲ. ನಾನು ವಾಲಂಟ್ರಿಯಾಗಿ ನಾನು ಏನೇ ಕೊಟ್ಟರು ನನ್ನ ನಿಯತ್ನಿಂದ ದುಡ್ದಿರ ಹಣನೇ ಯಾರಿಗಾದ್ರೂ ಸಹಾಯ ಮಾಡ್ತಾರಂಥದ್ದು. ಬಟ್ ಇದು ಈ ಮನೋಭಾವ ಎಲ್ಲರಿಗೂ ಬರಬೇಕಂದ್ರೆ ಅವರು ಫೈನಾನ್ಷಿಯಲಿ ಸೆಕ್ಯೂರ್ ಇರಬೇಕಾಗತ್ತೆ. ಬಟ್ ಕೆಲವೊಬ್ರು ಏನಾಗಿರುತ್ತೆ, ಟ್ರೈ ಮಾಡಕ್ಕೆ ಹೋಗಿರ್ತಾರೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ ಇದರಿಂದ ನನಗೇನಾರ ಸಿಕ್ಕರೆ. ಯಾಕಂದ್ರೆ ಲಾಂಗ್ ಟರ್ಮ್ ಕಂಟಿನ್ಯೂ ಮಾಡ್ಬೇಕಂತ ಕೆಲವೊಬ್ರು ನನಗೇನಾರು ಸಿಗಬೇಕು ಅನ್ನೋದಿರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಕೆಲಸ ಮಾಡ್ಬೇಕು ನಾವು. ಸೊ ಅವಾಗ ಖಂಡಿತವಾಗಿಯೂ ಜನ್ಜಿ ಅಥವಾ ಯಾರೇ ಆಗಿದ್ರು ಕೂಡ ಅವ್ರನ್ನ ಈ ರಾಜಕೀಯದಲ್ಲಿ ಒಂದು ಆಸಕ್ತಿ ಬರೋ ಥರ ಮಾಡಿ ಅವ್ರನ್ನ ಸ್ಟೇಕ್ ಹೋಲ್ಡರ್ಸ್ ಮಾಡ್ಬೋದು, ಪಾರ್ಟಿಸಿಪೆಂಟ್ಸ್ ಮಾಡ್ಬೋದು. ಈಗ ಪಾರ್ಟಿಸಿಪೇಟರಿ ಡೆಮೋಕ್ರಸಿ, ಪಾರ್ಟಿಸಿಪೇಟರಿ ಗವರ್ನೆನ್ಸ್ ಅಂತೆಲ್ಲ ಓದ್ತಾರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ. ಅವು ಟೆಕ್ಸ್ಟ್ ಬುಕ್ಕಲ್ಲಿ ಭಾಳ ಚೆನ್ನಾಗಿ ಕಾಣಿಸ್ತವೆ. ಅದ್ರ ಜವಾಬ್ದಾರಿ ಇರೋದು ಪ್ರತಿಯೊಬ್ಬ ಜನಪ್ರತಿನಿಧಿ ಮೇಲೆ. ಆ ಕಾಳಜಿ ಇರಬೇಕು. ನೀವು ಎಲ್ಲರೂ ನೋಡಿದ್ರೆ MLA ಹೋಗ್ಬಿಟ್ಟು ಯಾವ್ದಾರ ಕಾಲೇಜಿಗೆ ಹೋಗ್ಬಿಟ್ಟು ನೀವೆಲ್ಲ ರಾಜಕಾರಣಕ್ಕೆ ಬನ್ನಿ, ನೀವೆಲ್ಲ IAS ಆಗಿ, ನೀವೆಲ್ಲ KS ಆಗಿ, ನೀವೆಲ್ಲ ಕ್ಲಾಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಹೇಳಲ್ಲ ಅವರು. ನಾನು ಮೊನ್ನೆ ಅದನ್ನ ಇನಾಗ್ರೇಟ್ ಮಾಡಿದೆ, ನಾನು ಇಷ್ಟು ಫಂಡ್ ತಗೊಂಬಂದೆ, ಇದು ನನ್ನಿಂದನೇ ಆಗಿದ್ದು, ನಾನೇ ಇದಕ್ಕೆ ಕಾರಣಕರ್ತ, ನಿಮ್ಮ ಕಾಲೇಜ್ ಅಭಿವೃದ್ಧಿ ಆಗ್ತಿರೋದು ನನ್ನಿಂದ. ಆಮೇಲೆ ಸರ್ಕಾರ ಅವ್ರ ಸರ್ಕಾರ ಇರ್ತದೆ, ಸರ್ಕಾರದ ಪರ ಏನೇನಿದಾವೆ ಅದನ್ನ ಮಾತಾಡ್ಬಿಟ್ಟು ಸ್ಪೀಚ್ ಮುಗಿಸಿ ಹೋಗ್ಬಿಡ್ತಾರೆ. ಮತ್ತೆ ಎಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ, ನೀವು ಕೂಡ ಒಂದು ಎಲೆಕ್ಷನ್ನ ನೋಡಿದ್ರಿ. ಎಲೆಕ್ಷನ್ ಅಂತ ಬಂದಾಗ ಜನರು ಅಲ್ಟಿಮೇಟ್ ಆಗಿ ತೀರ್ಮಾನವನ್ನು ಕೊಡ್ತಾರೆ. ಬಟ್ ಜನರ ವಿಚಾರ ಏನಾಗಿದೆ ಅಂದ್ರೆ, ಜನರಿಗೆ ಗೊತ್ತಿದೆ ಒಳ್ಳೆಯವನು ಬಂದ್ರೆ ಒಳ್ಳೇದಾಗುತ್ತೆ, ಒಳ್ಳೆಯವನಾಗಿರ್ಬೇಕು, ಆತ ಹಣ ತಗೊಳ್ಳೋದು ತಪ್ಪು, ಈಸ್ಕೊಳ್ಳೋದು ತಪ್ಪು, ಇದೆಲ್ಲವೂ ಜನರಿಗೆ ಗೊತ್ತಿದೆ. ಏನೆಲ್ಲ ತಪ್ಪುಗಳಿದೆ ಎಲ್ಲವೂ ಜನರಿಗೆ ಗೊತ್ತಿದ್ದು ಮತ್ತೆ ಅದೇ ತಪ್ಪನ್ನ ಮಾಡ್ತಾ ಇರ್ತಾರೆ. ಯಾಕೆ ಅಂತ ಹೇಳ? ಯಾಕೆ? ಇದು ನಾನು ವೋಟರ್ಸ್ನ ಬೈಯೋದಿಲ್ಲ ನಾನು. ಇವಾಗ ಎಕ್ಸಾಂಪಲ್ಲು ದಾವಣಗೆರೆ ಕ್ಷೇತ್ರ ಅಂತಾನೆ ತಗೊಳ್ಳೋಣ. ದಾವಣಗೆರೆ ಮತದಾರರಿಗೆ ಒಂದು ಬದಲಾವಣೆ ಬೇಕು ಅಂತ ಅನ್ಸಿರುತ್ತೆ, ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನ್ಸಿರ್ತದೆ. ಅನ್ಸಿದ್ದಾಗ ಆ ಬದಲಾವಣೆ ಎಲ್ಲಿಂದ ಆಗಬೇಕು? ಮೊದಲು ಪಕ್ಷದಲ್ಲಿ ಅರ್ಹತೆ ಇರೋರಿಗೆ, ಜನಗಳು ಬಯಸಿರುವಂಥ ಕ್ಯಾಂಡಿಡೇಟಿಗೆ ಟಿಕೆಟ್ ಕೊಡಬೇಕು. ಯಾರೋ ಒಂದು 5-6 ಜನ ಓಡಾಡ್ತಾ ಇರ್ತಾರೆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ, ಅದರಲ್ಲಿ ಒಬ್ಬ ಭಾಳ ಇಷ್ಟ ಆಗಿರ್ತಾರೆ. ಎಲ್ಲರೂ ಇಲ್ಲದಿದ್ರು ಒಬ್ಬರು ಭಾಳ ಇಷ್ಟ ಆಗಿರ್ತಾರೆ. ಈ ಪಕ್ಷ ಏನು ಮಾಡ್ತವೆ, ಅವನಿಗೆ ಟಿಕೆಟ್ ಕೊಡಲ್ಲ. ಯಾವುದೋ ಒಂದು ಕುಟುಂಬದಲ್ಲಿ ಇರ್ತಾರೆ, ಅವರು ಭಾಳ ಪವರ್ಫುಲ್ಲು, ಡಾಮಿನೆಂಟ್ ಇರ್ತಾರೆ. ಸೊ ಈ ಫಾರ್ ಎಕ್ಸಾಂಪಲ್ ಶಾಮನೂರ್ ಕುಟುಂಬ ಅಂತ ಅನ್ಕೊಳ್ಳೋಣ. ಅವರು ಪಾರ್ಟಿ ಕಂಟ್ರೋಲ್ ಮಾಡ್ತಾರೆ ಅಥವಾ ಅವ್ರು ಪವರ್ಫುಲ್ ಅಂತಂದ್ಬಿಟ್ಟು ಅವರಿಗೆ ಟಿಕೆಟ್ ಕೊಡ್ತಾರೆ. ಅವ್ರನ್ನ ಎದುರಾಕೊಳ್ಳೋದಕ್ಕೆ ಭಯ ಪಡ್ತಾರೆ. ಯಾಕೆ? ಅವರು ಬಲಾಢ್ಯ ಸಮಾಜಕ್ಕೆ ಸೇರಿದ್ರು ಅನ್ನೋದಿರ್ಬೋದು ಅಥವಾ ಶ್ರೀಮಂತರು ಇರ್ಬೋದು ಅನ್ನೋದು ಕಾರಣಗಳು ಇವ್ರು ಕೊಡ್ತಾರೆ. ಅವ್ರನ್ನ ಎದುರಾಕೊಳ್ಳೋದಿಲ್ಲ. ಸೊ ಜನಗಳಿಗೆ ಚಾಯ್ಸ್ ಇಲ್ಲ. ಅವ್ರು ಇಷ್ಟಪಟ್ಟ ಕ್ಯಾಂಡಿಡೇಟಿಗೆ ಟಿಕೆಟ್ ಸಿಗಲ್ಲ. ಇಷ್ಟಪಡದೇ ಇರೋ ಕ್ಯಾಂಡಿಡೇಟಿಗೆ ಟಿಕೆಟ್ ಸಿಕ್ಕಾಗ ಇಲ್ಲಿ ಎಲೆಕ್ಷನ್ ಕಮಿಷನ್ ಪ್ರಚಾರ ಮಾಡ್ತದೆ, ನೀವು ವೋಟ್ ಹಾಕಿ, ಶಾರುಖ್ ಖಾನು, ಅಮೀರ್ ಖಾನು, ನಮ್ಮ ಸುದೀಪು ಅವರೆಲ್ಲ ಬಂದು ವೋಟ್ ಹಾಕಿ ಅಂತಂದು ಹೇಳ್ತಾರೆ. ವೋಟ್ ಹಾಕೋದು ನಮ್ಮ ಹಕ್ಕು, ವೋಟ್ ಹಾಕ್ಲೇಬೇಕು, 1 vote 1 value, ಗೋ ಅಂಡ್ ವೋಟ್ ಅಂತಂದು ಹೇಳ್ತಾರೆ.
ಈ ಓಟ್ ಹಾಕಕ್ ಹೋದಾಗ ನಿಮ್ಗೆ ಇಷ್ಟ ಇಲ್ಲ ಕ್ಯಾಂಡಿಡೇಟ್, ಇಷ್ಟ ಏನ್ ಇಲ್ಲದೆ ಮಾಡ್ತಾರೆ vote ಹಾಕ್ತಾರೆ. ಇಷ್ಟ ಇಲ್ದೇ ಇದ್ದಾಗ ಓಟ್ ಹಾಕ್ಬೇಕಂತ ಅಂದಾಗ ಏನ್ ಮಾಡ್ತಾರೆ, ಹೆಂಗಿದ್ರು ಓಟ್ ಹಾಕ್ಬೇಕಲ್ಲ ನಾನು, ಬೇರೆ ಆಪ್ಷನ್ ಇಲ್ಲ ಅಂತನಾ? ಹೆಂಗಿದ್ರು ಓಟ್ ಹಾಕ್ಬೇಕಲ್ವಾ, ಎಷ್ಟಾಗುತ್ತೆ ಅಷ್ಟು ಕಿತ್ಕೊಳ್ಳೋಣ. ಜನ ಯೋಚನೆ ಮಾಡೋ ರೀತಿ ಹಿಂಗ್ ಇರ್ತದೆ. ಬಂದಿದ್ ಬರ್ಲಿ. 1,000 ಕೊಡ್ತಾರೆ, ವೇಟ್ ಮಾಡ್ತಾರೆ, 1,000 ಸಾಕಾಗಲ್ಲ ಅಂತ, 2,000 ಬರ್ತದೆ, ನೋ. ಎಲ್ಲರೂ ಅಲ್ಲ, ಸ್ವಲ್ಪ ಒಂದೊಂದು ಸೆಕ್ಷನ್ಸ್ ಇರ್ತದೆ, 3-4 ಸಾವಿರ ಅಲ್ಲಿ ಬಾರ್ಗೇನಿಂಗ್ ಆಗ್ತದೆ. ಸಾಯಂಕಾಲ 4-5 ಗಂಟೆ ತನಕ ನೋಡ್ತಾರೆ, ವೇಟ್ ಮಾಡ್ತಾರೆ. ಆಮೇಲೆ ಅಲ್ಲಿ ಒಂದು 5-6 ಸಾವಿರ ಹಂಗೂ ಇದೆ. ಆಕ್ಚುಲಿ MLA ಎಲೆಕ್ಷನ್ನಲ್ಲೂ ಒಂದು ಓಟಿಗೆ 4-5 ಸಾವಿರ ಚೆಲ್ಲಿರೋ ನಿದರ್ಶನಗಳು ರಾಜ್ಯದಲ್ಲಿ ಇದಾವೆ. ಸೊ ವೋಟರ್ನ ಕರಪ್ಟ್ ಮಾಡ್ತಿರೋದು ಈ ಪೊಲಿಟಿಕಲ್ ಪಾರ್ಟೀಸ್ ವಿತೌಟ್ ಹ್ಯಾವಿಂಗ್ ಇಂಟರ್ನಲ್ ಡೆಮೋಕ್ರಸಿ. ಸೊ ಇಲ್ಲಿ ವೋಟರ್ ದುಡ್ಡು ತಗೊಳ್ದಂಗೆ ವೋಟ್ ಹಾಕ್ಬೇಕು ಅನ್ನೋದಾದ್ರೆ, ನೀವು ಕ್ಯಾಂಡಿಡೇಟ್ನ ಏನು ಸೆಲೆಕ್ಟ್ ಮಾಡ್ತಿರಲ್ಲ, ಜನಗಳು ಬಯಸಿರೋ ಕ್ಯಾಂಡಿಡೇಟ್ ಟಿಕೆಟ್ ಕೊಡಿ ನಿಮ್ಮ ಪಕ್ಷದೊಳಗೆ, 2 ಪಕ್ಷದೊಳಗೆ. ಆಮೇಲೆ ಅವ್ರಿಬ್ಬರ ಮಧ್ಯೆ ಕಾಂಪಿಟೇಷನ್ ಆಗಲಿ, ಯಾರು ಗೆಲ್ತಾರೆ ಅದು ಅಲ್ಟಿಮೇಟ್ ಅದು. ಬಟ್ ಟಿಕೆಟ್ ಕೊಡೋದಕ್ಕೂ ಒಂದು ಡೆಮೋಕ್ರಸಿ ಬೇಕಲ್ವಾ? ಇದು ಯಾವ ಸೀಮೆ ಡೆಮೋಕ್ರಸಿ, ಯಾವ ಸೀಮೆ ಪ್ರಜಾಪ್ರಭುತ್ವ? ಯಾರೋ ಒಬ್ಬ ಅವನು ಯಾರಂತನೂ ಗೊತ್ತಿರಲ್ಲ, ಅವ್ನಿಗೆ ಅರ್ಹತೆ ಇರಲ್ಲ, ಏನೂ ಇರಲ್ಲ, ಯಾರ್ದೋ ಮಗನೋ ಯಾರ್ದೋ ಮೊಮ್ಮಗನೋ ಏನೋ ಅಂತಂದ್ಬಿಟ್ಟು ಅವನಿಗೆ ನೇರವಾಗಿ ಟಿಕೆಟ್ ಸಿಕ್ಬಿಡ್ತದೆ. ದಿಸ್ ಈಸ್ ಟೋಟಲಿ ಅನ್ಡೆಮೋಕ್ರೆಟಿಕ್, ಅನ್ಕಾನ್ಸ್ಟಿಟ್ಯೂಷನಲ್, ಎಲ್ಲ ಕಡೆ ಆಗ್ತಿರೋಂಥದ್ದು. ಅದಕ್ಕೆ ನಾವು ಕುಟುಂಬ ರಾಜಕಾರಣ ವಿರುದ್ಧ ಯುದ್ಧ ಸಾರುವಂಥದ್ದು. ದಿಸ್ ಈಸ್ ಟೋಟಲಿ. ಇವಾಗ ನೋಡಿ ಏನಾಗ್ತದೆ, ಅವನಿಗೆ ಮೆರಿಟ್ ಇಲ್ಲ ಅಂತಂದ್ರೆ ಅವನಿಗೆ ಅವಕಾಶ ಸಿಗ್ತದೆ. ಜಸ್ಟ್ ಬಿಕಾಸ್ ಈಸ್ ಸನ್ ಆರ್ ಡಾಟರ್ ಆಫ್ ಎ ಪೊಲಿಟಿಷಿಯನ್ ಆರ್ ಎನಿ ರಿಲೇಟಿವ್ ಅಂತಂದಾಗ, ಈಗ ನನಗೆ ಮತ್ತೆ ನಾನು ಚಾನ್ಸ್ ತಗೋಬೇಕಂದ್ರೆ ನನ್ನ ವೈಯಕ್ತಿಕ ರಿಸೋರ್ಸಸ್ಸು, ನನ್ನ ವೈಯಕ್ತಿಕ ವರ್ಚಸ್ ನಾನು ಓಡಾಡಿ ಬೆಳೆಸ್ಕೋಬೇಕು, ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಬೇಕು, ಫಾರ್ ವಿಚ್ ಐ ಆಮ್ ಟೋಟಲಿ ರೆಡಿ ಆ್ಯಂಡ್ ಐ ಕ್ಯಾನ್ ಎಂಜಾಯ್ ದಿ ಪ್ರಾಸೆಸ್. ಬಟ್ ಅವ್ರೇನು ಮಾಡಂಗಿಲ್ಲ. ಅವರು ಒಂದು 10-15 ದಿನ ಮುಂಚೆ ಡೈರೆಕ್ಟ್ ಟಿಕೆಟ್ ಬರ್ತದೆ, ಪಕ್ಕದಲ್ಲಿ ಒಂದು ಸರ್ನೇಮ್ ಇರ್ತದೆ. ಸೊ ನೇರವಾಗಿ ಹೋಗ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಎಲೆಕ್ಷನ್ ಮಾಡ್ತಾರೆ. ಫೇಲ್ ಆದ್ರ ನೆಕ್ಸ್ಟ್ ಟೈಮ್ ಅವ್ರಿಗೆ ಸಿಗುತ್ತೆ, ಫೇಲ್ ಆದ್ರೆ ಇನ್ನೊಂದು ಟೈಮ್ ಸಿಗ್ತದೆ, ಫೇಲ್ ಆದ್ರೆ ಇನ್ನೊಂದು ಟೈಮ್ ಸಿಗುತ್ತೆ. ಇಲ್ಲ ಮಧ್ಯದಲ್ಲಿ ಇನ್ನೊಂದೇನೋ ಬೇರೆ ಬೇರೆ ಹುದ್ದೆಗಳು ಇರ್ತವೆ, ಬೇರೆ ಬೇರೆ ಅವಕಾಶಗಳು ಇರ್ತವೆ, ಬೋರ್ಡ್ ಚೇರ್ಮನ್, MLC ಏನೋ ಒಂದು ಸಿಗ್ತದೆ, ಅದನ್ನೆಲ್ಲ ಮಾಡ್ಬಿಡ್ತಾರೆ. ಆಮೇಲೆ ಅವ್ರ ಮಕ್ಳುಗಳಾಗಿದ್ರೆ ಡೈರೆಕ್ಟ್ ಆಕ್ಸೆಸ್ ಟು ಲೀಡರ್ಶಿಪ್. ಅವನ್ನ ಕರ್ಕೊಂಡೋಗಿ ಬೇಕಾದ್ರೆ ನರೇಂದ್ರ ಮೋದಿ ಭೇಟಿ ಮಾಡಿಸ್ತಾರೆ, ಇಲ್ಲ ರಾಹುಲ್ ಗಾಂಧಿ ಭೇಟಿ ಮಾಡಿಸ್ತಾರೆ. ಹೇಳ್ತಾ ಇದ್ದಾರೆ ಎಕ್ಸಾಂಪಲ್, 2 ಪಾರ್ಟಿನಲ್ಲೂ ಕುಟುಂಬ ರಾಜಕಾರಣ ಇದೆ. ನನ್ ಕರ್ಕೊಂಡು ಯಾರಾದ್ರೂ ಭೇಟಿ ಮಾಡಿಸ್ತಾರ? ನಾವು ರಾಹುಲ್ ಗಾಂಧಿ ನೋಡೇ ಇಲ್ಲ ಇವತ್ತಿನವರೆಗೂ. ಹಾಗೆ ಇಲ್ಲ, ಇಂಪಾಸಿಬಲ್, ಮೀಟ್ ಮಾಡಕ್ಕೆ ಆಗಿಲ್ಲ ನಮಗೆ ಅವ್ರನ್ನ. ಓಕೆ, ಆಕ್ಸೆಸ್ ಇಲ್ಲ ನಮಗೆ. ಒಂದು 7 ಸುತ್ತಿನ ಕೋಟೆ ಇರ್ತದೆ, 543 ಜನ ಇರ್ತಾರೆ MP ಆಕಾಂಕ್ಷಿಗಳು. ಕಾನ್ಸ್ಟಿಟ್ಯೂಯೆನ್ಸಿ ಅಷ್ಟಿರೋದು. ಕಾಂಗ್ರೆಸ್ ಆಕಾಂಕ್ಷಿಗಳು ಒಂದು 2-3 ಕ್ಷೇತ್ರದಲ್ಲಿ ಅಂತ ಒಂದು 1000 ಜನಪ್ಪ. ನಮ್ಮ ಕ್ಲಾಸ್ ರೂಮಲ್ಲಿ ನಮ್ಗೊಂದು ಬ್ಯಾಚಲ್ಲಿ 1000 ಜನ ಸಿಗ್ತಾರೆ. ಎಲ್ಲರ ಹೆಸರು ಗೊತ್ತು ನನಗೆ, ಎಲ್ಲರನ್ನೂ ಮಾತಾಡಿಸ್ತೀವಿ, ಎಲ್ಲರಿಗೂ 1 ಗಂಟೆ 2 ಗಂಟೆ ಟೈಮ್ ಕೊಡ್ತೀವಿ ನಾವು. ನಿಮಗೆ ಇಡೀ ದೇಶ ಆಳಬೇಕು, ಅವ್ರು ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ MP ಆಗ್ಬೇಕಂತಂದ್ರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಆಕಾಂಕ್ಷಿದಾಗ ಕರೆಸ್ಬಿಟ್ಟು 5 ನಿಮಿಷ ಮಾತಾಡಿಸ್ಬೋದಲ್ವ? ಇಂಟರ್ನಲ್ ಪಾರ್ಟಿ ಒಳಗೆ ಈ ರೀತಿ ಒಂದು ಇಂಟರ್ನಲ್ ಡೆಮೋಕ್ರಸಿ ಇಲ್ಲ, ಇಲ್ಲಿ ಈ ಒಂದು ಪ್ರಾಸೆಸ್ ಇಲ್ಲ. ಹಂಗಿದ್ದಾಗ ಏನಾಗ್ತದೆ, ಜನಗಳಿಗೆ ನೀವು ಪೂವರ್ ಆಯ್ಕೆ ಕೊಟ್ಟಾಗ ನೋಟ್ ತಗೊಳ್ಳದೆ ವೋಟ್ ಹಾಕೋಕ್ಕೆ ಮನಸ್ಸು ಬರೋದೇ ಇಲ್ಲ ಜನಕ್ಕೆ. ಅದು ಅನಿವಾರ್ಯ ಪಾಪ ಅವರಿಗೆ. ಅವ್ರು ಕರಪ್ಟ್ ಅಲ್ಲ, ನೀವು ಮಾಡ್ತಾ ಇರೋ ದ್ರೋಹ ಅದು.